ಹಾಯ್ ಆಲ್, ಯಾರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ವಿನೋಸ್ ಗ್ಲಿಮ್ಸ್. ನಾನು ನಿಮ್ಮೆಲ್ಲರ ಪ್ರೀತಿಯ ಅಭಿನಂದ. ಸೊ ಇವತ್ತಿನ ವ್ಲಾಗ್ ಬೆಳಗ್ಗೆ ನಾನು ಶುರು ಮಾಡ್ತಾ ಇದ್ದೀನಿ. ಆಫೀಸ್ಗೆಲ್ಲ ರೆಡಿಯಾಗಿದ್ದಾಯಿತು. ಆ್ಯಂಡ್ ತುಂಬ ಜನ ಕೇಳ್ತಾ ಇದ್ರಿ, ನಾನು ಅನ್ನಪ್ರಾಶನದ ವಿಡಿಯೋ ನೋಡಿ ಪಾಪುದು ಫುಡ್ ರೂಟೀನ್ ಶೇರ್ ಮಾಡಿ, ಹೇಗೆ ಮಾಡ್ಕೊಳ್ತೀರಾ ಸರಿ ಅಂತೆಲ್ಲ ಶೇರ್ ಮಾಡಿ ಅಂತ. ಸೊ ಹಾಗಾಗಿ ಇವತ್ತು ನಾನು ಇದು ಆ್ಯಕ್ಚುಲಿ ಕ್ಲಿಪ್ಪಿಂಗ್ ತೊಗೊಳೋದನ್ನ ಮರ್ತು ಬಿಟ್ಟಿದ್ದೆ. ಸೊ ಇದು ಬಂದು ರಾಗಿ. ರಾಗಿನ ತೊಳೆದು ಹತ್ತತ್ರ 1 ಸೇರಷ್ಟು ಇದೆಯಮ್ಮ. ಇದು 1 ಸೇರಷ್ಟು ರಾಗಿನ ಅಮ್ಮ ವಾಶ್ ಮಾಡಿ ನೈಟೇನೆ ಈ ರೀತಿ ಒಂದು ಕಾಟನ್ ಬಟ್ಟೆ, ಪಂಚೆ ಬರುತ್ತೆ ನೋಡಿ, ಆ ಥರ ಬಟ್ಟೆನಲ್ಲಿ ವಾಶ್ ಮಾಡಿ ಈ ರೀತಿ ಕಟ್ಟಿಟ್ಟಿದ್ದಾರೆ. ಸೊ ಇವಾಗ ನಾನು ನೈಟ್ ವಿಡಿಯೋ ಮಾಡ್ಕೊಳಕ್ಕಾಗಿಲ್ಲ ಅಂತ ತೋರಿಸ್ತಾ ಇದ್ದೀನಿ. ಈ ರೀತಿ ಕಟ್ಟಿಟ್ಟಿದ್ದಾರೆ, ನೋಡ್ಬೋದು. ಕೆಂಪು ರಾಗಿ. ಸೊ ಈ ರೀತಿ ಕೆಂಪಗಿರಬೇಕು ರಾಗಿ. ಮತ್ತು ರಾಗಿನಲ್ಲಿ ಸ್ವಲ್ಪ ಕಲ್ಲು ಗಲೀಜು ಎಲ್ಲ ಸ್ವಲ್ಪ ಜಾಸ್ತಿ ಇರುತ್ತೆ. ಹಾಗಾಗಿ ನೀಟಾಗಿ ಕ್ಲೀನ್ ಮಾಡಬೇಕಾಗತ್ತೆ. ಒಂದು 3-4 ಸತಿ ವಾಶ್ ಮಾಡಬೇಕು. ಎಷ್ಟು ಸತಿ ವಾಶ್ ಮಾಡಿದಮ್ಮ ಇದು? 3-4 ಟೈಮ್ಸ್. ಸೊ ನೀಟಾಗಿ ವಾಶ್ ಮಾಡಿ ಈ ರೀತಿ ಒಂದು ಬಟ್ಟೆನಲ್ಲಿ ಹಾಕಿ ಕಟ್ಟಿಟ್ಟಿದ್ದಾರೆ. ಸೊ ಇದನ್ನು ಕಟ್ಟಿಟ್ಟಾದ್ಮೇಲೆ ಇದನ್ನು ಬಿಸಿಲಲ್ಲಿ ಒಣಗಿಸ್ಬೇಕು. 1 ಡೇ ನೆನೆಸಿದ್ದಾ? ಓಕೆ, ಬೆಳಿಗ್ಗೆ ನೆನೆಸಿ ಸಾಯಂಕಾಲ ಸೋರ್ ಕಟ್ಟಿದ್ದೆ. ಓಕೆ, ಬೆಳಗ್ಗೆ ನೆನೆಸಿ ರಾತ್ರಿಗೆ ಈ ರೀತಿ ಕಟ್ಟಿದ್ದಾರೆ. ಆ್ಯಂಡ್ ಇದು ನೀಟಾಗಿ ನೀರೊಂಥರ ಹಬೆ ಬರಬೇಕು, ಅವಾಗಷ್ಟೇ ಅದು ಮೊಳಕೆ ಹೊಡ್ಕೊಳಕ್ಕೆ ಸಾಧ್ಯ ಆಗುತ್ತೆ. ಚೆನ್ನಾಗಿ ತುಂಬ ಜಾಸ್ತಿ ಬರಲಿಲ್ಲ ಆದರೂ ಒಂದು ಸ್ವಲ್ಪ ಮೊಳಕೆ ಬಂದು ಸಾಕು. ಇದು ಬಂದವ ಈಗ ಮೊಳಕೆ? ಇಲ್ಲ, ಬಂದಿಲ್ಲ. ಸೊ ಇನ್ನು ಹಸಿ ಇದೆ. ಇದು ಚೆನ್ನಾಗಿ ಇದರಲ್ಲೇನೆ ಮಾಯ್ಸ್ಟಲ್ಲಿ ಇಡಬೇಕು. ಇದು ಆಲ್ರೆಡಿ ಇದಕ್ಕೆ ಒದ್ದೆ ಆಗಿದೆ ನೋಡಿ, ಇಲ್ಲಿ ಇಷ್ಟು ನೀರಿದೆ. ಇದೆಲ್ಲ ನೀಟಾಗಿ ಹೀರಿ ಬಿಸಿ ಬರಬೇಕು. ಒಂಥರ ಇದ್ರ ಮೇಲೆ ಒಂದು ಕಲ್ಲು ಆ ಥರದ್ದು ಏನಾದರೂ ಇಟ್ಬಿಟ್ರೆ, ಇವಾಗ ನಾವು ಪನ್ನೀರೆಲ್ಲ ಮಾಡಬೇಕಾದಾಗ ಹೇಗೆ ಅದ್ರ ಮೇಲೆ ಒಂದು ವೆಯ್ಟ್ ಇಡ್ತೀವೋ ಆ ರೀತಿ ಇಟ್ಟಾಗ ಚೆನ್ನಾಗಿ ಮೊಳಕೆ ಬರುತ್ತೆ. ಆ್ಯಂಡ್ ಅದಾದ್ಮೇಲೆ ನಾವು ಬಿಸಿಲಲ್ಲಿ ಒಂದು ಸ್ವಲ್ಪ ಒಣಗಿಸ್ಬೇಕಾಗುತ್ತೆ. ಯೂಶಲಿ ಫ್ಯಾನ್ ಗಾಳಿಗೆಲ್ಲ ಒಣಗಿಸಿದ್ರೆ ಬೇಗ ಮುಗ್ಲು ಕಟ್ದಂಗೆ ಆಗ್ಬಿಡುತ್ತೆ. ಮತ್ತು ಹಿಂಗೆ ಇಡ್ದಾಗ ಅದು ಇದು ಆಗಬಾರ್ದು, ಮುಷ್ಟಿ ಕಟ್ಟಂಗೆ ಆಗಬಾರ್ದು ಅದು. ಸೊ ಹಾಗಾಗಿ ಬಿಸಿಲಲ್ಲಿ ನೆನೆಸಿದಾಗ ತುಂಬ ಚೆನ್ನಾಗಿ ಅದು ಪುಡಿ ಬರುತ್ತೆ. ಮತ್ತು ತುಂಬ ದಿವಸದ ತನಕ ಬಾಳಿಕೆ ಬರುತ್ತೆ ಅಂತ ಹೇಳ್ಬೋದು. ಸೊ ಇದಿಷ್ಟು ಮಾಡ್ಕೊಂಡಿದ್ದೀವಿ ಫಸ್ಟ್ ಟೈಮು. ಇದ್ರ ಜೊತೆಗೆ ಒಂದು ಸ್ವಲ್ಪ ಬಾದಾಮನ್ನ ಹಾಕ್ಕೊಂಡು ಪೌಡರ್ ಮಾಡ್ಕೊಳ್ತೀನಿ. ಸೊ ಅದನ್ನು ಕೂಡ ತೋರಿಸ್ತೀನಿ. ಸೊ ಇದನ್ನು ಪ್ರಾಸೆಸ್ ಬೇಕಾಗುತ್ತೆ, ಇನ್ನೊಂದು 2 ದಿವಸ ಬೇಕಾಗುತ್ತೆ ಇದನ್ನು ನೀಟಾಗಿ ಒಂದು ಸರಿ ಕನ್ಸಿಸ್ಟೆನ್ಸಿಗೆ ಪಾಪುಗೆ ಕೊಡೋದಕ್ಕೆ ಬರೋಕ್ಕೆ. ಸೊ ಅದಕ್ಕೂ ಮುಂಚೆ ಇವಾಗ ನಾನು ಬ್ರೆಸ್ಟ್ ಫೀಡಿಂಗಲ್ಲೇ ಪಾಪು ಇರೋದ್ರಿಂದ ನೆನ್ನೆ ಒಂದು ಸ್ವಲ್ಪ ನಾವೇನು ರಾಗಿ ಹಿಟ್ಟು ತೊಗೊಳ್ತೀವೋ ಅದಕ್ಕೆ ಒಂದು ಸ್ವಲ್ಪ ನಾನು ತುಪ್ಪ ಹಾಕಿ ಬೆಲ್ಲನ ಹಾಕಿ ಮಾಡಿಕೊಟ್ಟಿದ್ದೆ. ತುಂಬ ಇಷ್ಟಪಟ್ಟು ತಿಂದ. ಸೊ ಇವತ್ತು ಅದನ್ನೇ ಮಾಡ್ತೀನಿ. ಅದಾದಮೇಲೆ ಇದನ್ನು ಶುರು ಮಾಡ್ಕೊಳ್ತೀವಿ. ಫಸ್ಟು ಇನಿಷಿಯಲಿ 6th and 7th ಮಂತಲ್ಲಿ ತುಂಬ ಜಾಸ್ತಿ ಕಾಳುಗಳು ಅದನ್ನೆಲ್ಲ ಹಾಕಿ ಮಾಡ್ಸೋಕ್ಕೆ ಹೋಗಲ್ಲ, ಬಿಕಾಸ್ ಅದಿನ್ನೂ ಮಕ್ಕಳಿಗೆ ಡೈಜೆಷನ್ ಆಗೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಫಸ್ಟ್ ಸೆಟ್ ಆಫ್ ಸರಿನಲ್ಲಿ ಬರೀ ರಾಗಿ ಅದ್ರ ಜೊತೆಗೆ ಬಾದಾಮಿನ ಮಿಕ್ಸ್ ಮಾಡಿ ಪಾಪುಗೆ ಕೊಡುವಂಥದ್ದು. ಸೊ ಇದ್ರ ಜೊತೆಗೆ ಇನ್ನೊಂದು ಸ್ವಲ್ಪ ಬೇಕು ಅಂದರೆ ನೀವು ಜಾಕಾಯಿ ಅಂತ ಬರುತ್ತೆ, ಅದನ್ನು ಕೂಡ ತುರ್ದು ಹಾಕೊಂಡು ಮಾಡ್ಬೋದು. ಮಕ್ಳಿಗೆ ತುಂಬ ಒಳ್ಳೆಯದು ಜಾಕಾಯಿ. ಅದ್ರ ಜೊತೆಗೆ ಬಜೆ ಕೂಡ ನೀವು ಅದಕ್ಕೆ ಮಿಕ್ಸ್ ಮಾಡ್ಬೋದು, ರುಚಿಯಾಗಿ ಬರುತ್ತೆ. ಸೊ ಹೇಗೆ ಮಾಡ್ತೀನಿ ಅಂತ ಕೂಡ ನಾನು ನಿಮಗೆ ತೋರಿಸ್ತೀನಿ. ಸೊ ಇವತ್ತು ಪ್ರಿಪ್ರೇಷನ್ ಫೈನಲ್ ಪ್ರಾಡಕ್ಟ್ ಇದು ನನ್ನ ನೆಕ್ಸ್ಟ್ ವ್ಲಾಗಲ್ಲಿ ಬರುತ್ತೆ. ಸೊ ಇಸ್ ಆಫೀಸಿಗೆ ಕೂಡ ಲೇಟ್ ಆಯಿತು, ರೆಡಿ ಆಗಿದ್ದೀನಿ. ಹೊರಡಬೇಕು ಇನ್ನೇನು ಆಫೀಸ್ಗೆ. ಇನ್ನು ಈ ನಡುವೆ ಅಂತೂ ಆಫೀಸಿಂದ ಬಂದಮೇಲೆ ಕೂಡ ನನಗೆ ಟೈಮ್ ಆಗ್ತಾ ಇಲ್ಲ. ಸೊ ಯಾವಾಗ ಆಗುತ್ತೋ ಆವಾಗ ನಾನು ವೀಡಿಯೋನ ಶೂಟ್ ಮಾಡ್ಕೊಳ್ತಾ ಇದ್ದೀನಿ ವ್ಲಾಗ್ ಮಾಡಲಿಕ್ಕೆ. ಸೊ ಪಾಪುದು ಸರಿ ಹೇಗೆ ಮಾಡ್ತೀನಿ ಅನ್ನೋದನ್ನು ತೋರಿಸ್ತೀನಿ, ಬಿಕಾಸ್ ಅದು ಚೆನ್ನಾಗಿ ಬಿಸಿಲಲ್ಲಿ ಒಣಗಬೇಕು. ಅದಾದಮೇಲೆ ಅದು ಚೆನ್ನಾಗಿ ಗರಿಯಾಗಿ ಬರೋದು. ಇನ್ನು ಹಬ್ಬ ಕೂಡ ಬಂದೇ ಬಿಟ್ಟು, ವರಮಹಾಲಕ್ಷ್ಮಿ ಹಬ್ಬ. ನನಗಂತೂ ಜಾಸ್ತಿ ಕ್ಲೀನಿಂಗ್ ಮಾಡ್ಕೊಳ್ಳೋಕ್ಕೆ ಟೈಮೇ ಆಗಲಿಲ್ಲ. ನನಗಂತೂ ತುಂಬ ಟಯರ್ಡ್ ಅನ್ನಿಸ್ತಾಯಿತ್ತು. ಇನ್ನು ಗುರುವಾರ ಕೂಡ ಆಫೀಸ್ಗೆ ಹೋಗಿ ಬಂದು ಗುರುವಾರ ಸಂಜೆಯಿಂದ ಶುಕ್ರವಾರ ಬೆಳಗ್ಗೆನೇ ಪೂಜೆ ಮಾಡಬೇಕು ಬ್ರಾಹ್ಮಿ ಮುಹೂರ್ತದಲ್ಲಿ ಅಂತ ಹೇಳಿ ಇಡೀ ನೈಟ್ ಮಲ್ಗೆ ಇಲ್ಲ ನಾನಂತೂ. ಸೊ ಆಲ್ಮೋಸ್ಟ್ 1 ಗಂಟೆಗೆಲ್ಲ ಹೋಗಿ ಸ್ನಾನ ಮಾಡ್ಕೊಂಡು ಬಂದೆ. ಮಧ್ಯರಾತ್ರಿ 1 ಗಂಟೆ ಆಗಿತ್ತು.
ಸೊ ಸ್ಟವ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ಇನ್ನು ಒಬ್ಬಟ್ಟು ಬೇಯಕ್ಕೆ ಇಟ್ಕೊಂಡು ಬಿಡ್ತಾರೆ ಅಮ್ಮ ಅಂತ ಹೇಳಿಬಿಟ್ಟು ಸ್ಟವ್ಗೆಲ್ಲ ಅರಿಶಿನ ಕುಂಕುಮ ಇಟ್ಟು ಪೂಜೆ ಮಾಡಿ ಅದ್ರ ಜೊತೆಗೆ ಗಂಗೆ ಮಾತೆಗೂ ಪೂಜೆ ಮಾಡಬೇಕು ಅಂದರೆ ಚಿಕ್ಕದಾಗಿ ಕೊಳಾಯಿಗೆ ಪೂಜೆ ಮಾಡ್ಕೊಂಡ್ಬಿಟ್ಟು ಎಲ್ಲನ ಶುರು ಮಾಡ್ಕೊಳ್ಳೋದು. ಬಿಕಾಸ್ ಈ ಬಿನ್ಗೆ ಏನಿದೆ ತಾಮ್ರದ ಬಿನ್ಗೆ ನೀವೇನು ನೋಡ್ತಾ ಇದ್ದೀರಾ ಅದಕ್ಕೆ ನಾನು ನೀರನ್ನ ತುಂಬಿಸಿಟ್ಕೊಳ್ತೀನಿ. ಬಿನ್ಗೆ ಮೇಲೆ ಚೊಂಬನ್ನ ಇಟ್ಟು ಅಮ್ಮನವ್ರಿಗೆ ಸೀರೆ ಓಡಿಸೋ ಅಂಥದ್ದು. ಸೊ ಹಾಗಾಗಿ ಗಂಗೆ ಪೂಜೆ ಮಾಡಿ ಸ್ಟವ್ ಪೂಜೆ ಮಾಡಿಬಿಟ್ಟು ಅಮ್ಮ ಒಬ್ಬಟ್ಟು ನೈವೇದ್ಯಕ್ಕೆ ರೆಡಿ ಮಾಡ್ಕೊಂಡು ಬಿಡ್ತೀನಿ ಅಂತ ಅಂದರು. ಇನ್ನು ಸರಿ ನಾನು ಪೀಠ ಎಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ಇಲ್ಲಿ ಪೀಠನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಪೀಠ ಅಂತ ಹೇಳಿದ್ರೆ ಅಮ್ಮನವ್ರನ್ನ ನಾವು ಎಲ್ಲಿ ಕೂರಿಸ್ತೀವಲ್ಲ ಅದನ್ನು ಸ್ವಚ್ಛ ಮಾಡಿ ಅದ್ರ ಮೇಲೆ ಈ ರೀತಿ ಅರ್ಶಿನ ಹಚ್ಚಿದ್ದೀನಿ ಕಂಪ್ಲೀಟಾಗಿ. ಅರ್ಶಿನದ ಮೇಲೆ ಒಂದು ಪುಟ್ಟದಾದಂಥ ರಂಗೋಲಿನ ನಾನು ಅಕ್ಕಿ ಹಿಟ್ಟಲ್ಲಿ ಬಿಡ್ತಾಯಿದ್ದೀನಿ. ಆ್ಯಂಡ್ ಈ ಒಂದು ರಂಗೋಲಿ ತುಂಬಾ ಸ್ಪೆಷಲ್ ಅಂತ ಹೇಳ್ತಾರೆ. ಈ ಒಂದು ರಂಗೋಲಿಗೆ ಹೆಸರು ಕೂಡ ಇದೆ, ಏನದು ಅಂತ ನನಗೆ ನೆನಪು ಬರ್ತಾ ಇಲ್ಲ. ಸೊ ಈ ಒಂದು ರಂಗೋಲಿನ ಅಮ್ಮನವರ ಪೀಠದಲ್ಲಿ ಬಿಟ್ಟು ಅದಾದಮೇಲೆ ಸ್ಥಾಪನೆ ಮಾಡೋದ್ರಿಂದ ಬಹಳನೇ ಒಳ್ಳೆಯದು ಅಂತ ಕೂಡ ಹೇಳ್ತಾರೆ. ಹಾಗಾಗಿ ಪುಟ್ಟದಾಗಿ ಈ ಒಂದು ರಂಗೋಲಿನ ಬಿಟ್ಟು ಅದಾದಮೇಲೆ ನಾನು ಪೀಠವನ್ನು ಅಲಂಕಾರ ಮಾಡ್ತೀನಿ. ಸೊ ಡೀಟೇಲಾಗಿ ನಾನು ಹೇಗೆ ಮಾಡಿದೆ, ಸ್ಯಾರಿ ಎಲ್ಲ ಹೇಗೆ ಉಡಿಸ್ದೆ ಅಂತ ಈ ವರ್ಷ ನಾನು ನಿಮಗೆ ವಿಡಿಯೋ ಶೂಟ್ ಮಾಡ್ಲಿಕ್ಕಾಗಲಿಲ್ಲ ನನಗೆ. ಬಿಕಾಸ್ ಬೇಗ ಮುಗಿಸ್ಬೇಕು ಅನ್ನೋದಿತ್ತು. ಪಾಪು ಕೂಡ ಮಧ್ಯ ಮಧ್ಯ ಎದ್ದೇಳ್ತಾ ಇದ್ದ, ಹಾಲು ಕುಡಿಸ್ಬೇಕು, ಅವನಿಗೆ ಮತ್ತೆ ಮಲಗಿಸ್ಬೇಕು ಅನ್ನೋ ಥರ ಇತ್ತು. ಸೊ ಎಲ್ಲಿ ಆಗುತ್ತೋ ಅಮ್ಮ ಒಂದು ಸ್ವಲ್ಪ ವಿಡಿಯೋ ಶೂಟ್ ಮಾಡಿಕೊಟ್ರು ನನಗೆ. ಇನ್ನು ನಮ್ಮ ಮನೆಯವರು ಭೈರವೆಲ್ಲ ಮಲ್ಕೊಂಡ್ಬಿಟ್ಟಿದ್ರು. ನಾನು ಅಮ್ಮ ಇಬ್ಬರು ಇಡೀ ನೈಟ್ ಮಲಗಿಲ್ಲ. ಹಾಗಾಗಿನೇ ಬೆಳಗಿನ ಜಾವ 4:15 ಅಷ್ಟೊತ್ತಿಗೆಲ್ಲ ಪೂಜೆ ಆಗೇ ಬಿಟ್ಟಿತ್ತು. ಸೊ ಹತ್ತತ್ರ 1 ಗಂಟೆಗೆ ಸ್ನಾನ ಎಲ್ಲ ಮಾಡಿಕೊಂಡು 2 ಗಂಟೆ ಅಷ್ಟೊತ್ತಿಗೆ ಶುರು ಮಾಡಿಕೊಂಡೆ. ಒಂದು 2 ಅವರಲ್ಲಿ ಕಂಪ್ಲೀಟ್ ಸೀರೆ ಓಡಿಸಿ ನೈವೇದ್ಯಕ್ಕೆಲ್ಲ ಮುಂದೆ ಎಲ್ಲ ಇಟ್ಟು ಪೂಜೆ ಮಾಡೋದಕ್ಕೆ ಆಯಿತು ನನಗೆ ಅಂತ ಹೇಳ್ಬೋದು. ಇನ್ನು ಅದಾದಮೇಲೆ ನಾನಿಲ್ಲಿ ಕಳಶದ ಬಿನ್ಗೆ ಏನಿದೆ ಅದಕ್ಕೆ ನಾನಿಲ್ಲಿ ಅರಿಶಿನ ಕುಂಕುಮನ ಹಾಕಿ ಅದಾದಮೇಲೆ ನೀಟಾಗಿ ಸೀರೆನ ಡ್ರೇಪ್ ಮಾಡ್ಕೊಳ್ತಾ ಇದ್ದೀನಿ. ಆ್ಯಂಡ್ ಒಂದು ರೀತಿ ಖುಷಿ ಅಂತ ಹೇಳ್ಬೋದು. ಹಬ್ಬ ಅನ್ನುವಂಥದ್ದು ಒಂದು ರೀತಿ ಟಯರ್ಡ್ ಕೂಡ ಅಂತ ಅನಿಸುತ್ತೆ. ಬಟ್ ಆದರೆ ಖುಷಿಯಿಂದ ಮಾಡಿದಾಗ ಅಟ್ ದ ಎಂಡ್ ರಿಸಲ್ಟ್ ಏನು ಬರುತ್ತೆ ಅದು ಸಿಕ್ಕಾಪಟ್ಟೆ ಖುಷಿ ಅಂತ ಅನಿಸುತ್ತೆ. ಸೊ ಈ ರೀತಿ ಬಿನ್ಗೆ ಮೇಲೆ ನಾನು ಚೊಂಬನ್ನ ಇಟ್ಟು ಚೊಂಬಿನ ಕಂಠಕ್ಕೆ ಏನಿದೆ ಅಲ್ಲಿ ನಾನು ಸೀರೆನ ಉಡಿಸ್ಕೊಳ್ತೀನಿ. ಅದ್ರ ಮೇಲೆ ರೆಗ್ಯುಲರಾಗಿ ಕಳಶ ಇಡೋದಕ್ಕೆ ಈಸಿ ಆಗುತ್ತೆ ಅಂತ ಹೇಳಿ. ಆ್ಯಂಡ್ ಇನ್ನು ಹಬ್ಬದಲ್ಲಿ ಅಂದರೆ ಹಬ್ಬದ ಅಡುಗೆನೇ ಅದರದ್ದು ವಿಶೇಷ ಅಂತ ಹೇಳ್ಬೋದು. ಅಮ್ಮ ಅದಕ್ಕೆ ಒಬ್ಬಟ್ಟು ಬೇಯಿಸೋದಕ್ಕೆಲ್ಲ ಇಟ್ಕೊಂಡ್ಬಿಟ್ಟಿದ್ರು. ನಾನು ಮಾತ್ರ ದೇವ್ರದ್ದು ಎಲ್ಲ ರೆಡಿ ಮಾಡಿ ಆದಮೇಲೆ ಬರ್ತೀನಿ ಅಮ್ಮ ಅಂತ ಹೇಳಿದೆ. ಈ ನಡುವೆ ಅಂತೂ ಎಷ್ಟು ಕಷ್ಟ ಆಗುತ್ತೆ ಅಂತ ಅಂದರೆ ಎಷ್ಟು ಕ್ಲೀನ್ ಮಾಡಿದ್ರೂ ಒಂದು ಮೈನ್ಯೂಟ್ ಧೂಳುಗಳಂತೂ ಇದ್ದೇ ಇರುತ್ತೆ. ಈ ಬ್ಯಾಕ್ ಡ್ರಾಪ್ ಎಲ್ಲ ಆ್ಯಕ್ಚುಲಿ ನಾನು ಇಷ್ಟು ದೊಡ್ಡದಾಗಿ ಮಾಡೋದು ಬೇಡ, ನಾನು ಒಳಗಡೆ ಇಟ್ಬಿಡೋಣ ದೇವ್ರ ಮನೇಲಿ ಅಂತ ಅಂದ್ಕೊಂಡೆ. ಬಟ್ ಯಾಕೋ ಮನಸ್ಸು ಒಪ್ಪಲೇ ಇಲ್ಲ. ಇಂಜಿನಿಯರಿಂಗ್ ಟೈಮಿಂದ ಅಮ್ಮ ಆ್ಯಕ್ಚುಲಿ ಹಾಗೆ ಕಳಶಕ್ಕೆ ಇಟ್ಟು ಪೂಜೆ ಮಾಡ್ತಾಯಿದ್ರು. ಮಾಮೂಲಿ ಕಳಶ ಇಟ್ಬಿಟ್ಟು ಸೀರೆ ಮುಂದೆ ಇಟ್ಬಿಟ್ಟು ಪೂಜೆ ಮಾಡ್ತಾಯಿದ್ರು. ಬಟ್ ನಾನು ಇಂಜಿನಿಯರಿಂಗ್ ಬಂದಮೇಲೆ ನನಗೊಂಥರ ಖುಷಿ, ಆಸೆ, ಇಲ್ಲ ಅಮ್ಮನವ್ರಿಗೆ ಈ ರೀತಿ ರೆಡಿ ಮಾಡಿ ಅಲಂಕಾರ ಎಲ್ಲ ಮಾಡಿಬಿಟ್ಟು ರೆಡಿ ಮಾಡಬೇಕು ಅಂತ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ. ಅವಾಗಿಂದ ಹಠ ಮಾಡಿ ಅಮ್ಮಂಗೆ ನಾನು ಇಲ್ಲ ನೀನು ಅಡುಗೆ ನೀನು ನೋಡ್ಕೊ, ನಾನು ರೆಡಿ ಮಾಡೋದೆಲ್ಲ ನಾನು ಮಾಡ್ತೀನಿ ಅಂತ ಹೇಳಿಬಿಟ್ಟು ಸೊ ಅವಾಗಿಂದ ಅಮ್ಮ ಲಾಸ್ಟಲ್ಲಿ ಕೈ ಮುಗಿತಾರೆ ಅಷ್ಟೇ. ಬಟ್ ಅಡುಗೆ ತಿಂಡಿದೆಲ್ಲ ಕಂಪ್ಲೀಟ್ ಅಮ್ಮ ನೋಡ್ಕೊಂಡು ಬಿಡ್ತಾರೆ. ನಾನು ಮಾತ್ರ ಕಂಪ್ಲೀಟ್ ದೇವ್ರಿಗೆ ಕೂರಿಸೋದಾಗಿರ್ಬೋದು, ಸೀರೆ ಉಡ್ಸೋದಾಗಿರ್ಬೋದು ಎಲ್ಲನೂ ಒಬ್ಬಳೇ ಮ್ಯಾನೇಜ್ ಮಾಡಿಬಿಡ್ತೀನಿ. ಹತ್ತತ್ರ ನನಗೆ 1.5 to 2 hours ಒಳಗಡೆ ಕಂಪ್ಲೀಟ್ ಸೆಟಪ್ ಏನಿದೆ ಮಾಡಿದ್ದೀನಿ. ಅದು ಆಲ್ಮೋಸ್ಟ್ 2 hours ಒಳಗೆ ಕಂಪ್ಲೀಟ್ ಎಲ್ಲನೂ ಆಯಿತು. ಸೊ ಪೂರ್ತಿ ಅಲಂಕಾರ ಆದಮೇಲೆ ಹೇಗೆ ಕಾಣಿಸ್ತು ನಮ್ಮ ಲಕ್ಷ್ಮಿ ಅಂತ ನಾನು ನನ್ನ ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ ನಿಮ್ಮ ಜೊತೆ. ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ.